ಎಲ್ಲರಿಗೂ ನಮಸ್ಕಾರ. ಈ ದಿನ ಭಾಷಾ ಚಟುವಟಿಕೆಗಳ ವಿಚಾರದಲ್ಲಿ ಗಾದೆಗಳ ವಿಸ್ತರಣೆ ಕುರಿತು ಮಾತಾಡೋಣ ಅಂತ. ನನ್ನ ಒಬ್ಬ ಗೆಳತಿ ಕೇಳಿದ್ರು, ಗಾದೆಗಳ ವಿಸ್ತರಣೆಗೆ ಏನಾದರೂ ಚಟುವಟಿಕೆಗಳಿದೆಯಾ ಅಂತ. ಅವ್ರಿಗೆ ಉತ್ತರವಾಗಿದೆ ಇದು. ಗಾದೆಗಳ ವಿಸ್ತರಣೆಯಲ್ಲಿ 4 ಅಂಕಗಳಿರುತ್ತೆ, ಮತ್ತೆ ಎಲ್ಲ ತರಗತಿಗಳಲ್ಲಿರುತ್ತೆ. ಅವ್ರು ಸ್ವಲ್ಪ ವಿಸ್ತಾರವಾಗಿ ಬರೀಬೇಕಾಗುತ್ತೆ. ಆಗ ನಾವು ಈ ಮೊದಲನೇದಾಗಿ ನಾನು ಹೇಳ್ತಿರೋ ಚಟುವಟಿಕೆ ಅಂದರೆ ಅದನ್ನ 4 ಭಾಗ, ಹೀಗೊಂದು ಬಾಕ್ಸ್ ಮಾಡಿ 4 ಭಾಗ ಮಾಡಿ ಈ ಇಷ್ಟನ್ನು ಅವ್ರು ಕವರ್ ಮಾಡ್ಬೇಕಂತ ನಾವು ಹೇಳ್ಕೊಡ್ಬೇಕಾಗತ್ತೆ. ಮೊದಲನೇದರಲ್ಲಿ ಗಾದೆಗಳ ಮಹತ್ವ, ಅಂದ್ರೆ ಗಾದೆಗಳು ವೇದಕ್ಕೆ ಸಮಾನ, ಈ ತರ ಅರ್ಥ ಬರುವಂತ ಅನೇಕ ವಾಕ್ಯಗಳನ್ನು ನಾವು ಉಪಯೋಗಿಸ್ತೀವಿ. ಅದನ್ನ ಅವ್ರಿಗೆ ಬಹ್ಯಾಟ್ ಮಾಡಿಸ್ತಿರೋದು. ಇನ್ನು ಕೆಲವು ಗಾದೆಗಳಿಗೆ ಹೊರ ಅರ್ಥ ಇರುತ್ತೆ, ಒಳ ಅರ್ಥ ಇರುತ್ತೆ. ಉದಾಹರಣೆಗೆ ಕೈ ಕೆಸರಾದ್ರೆ ಬಾಯಿ ಮೊಸರು, ಇದರಲ್ಲಿ ಹೊರ ಅರ್ಥ ಇದೆ, ಮತ್ತು ಒಳ ಅರ್ಥ ಅಂದ್ರೆ ಪರಿಶ್ರಮ ಪಡಬೇಕು ಅಂತ ಹೇಳುತ್ತೆ ಅಂತ. ಹಾಗೆ ಅವರು ಅದನ್ನ ವಿಸ್ತರಿಸಿ ಬರಿಬೇಕು ಅಂತ. ಮೂರನೇದಾಗಿ ಇವ್ರು ಕೊಟ್ಟಿರುವಂತ ಗಾದೆಗೆ ಯಾವ್ದಾದ್ರು ಅದೇ ಅರ್ಥ ಬರುವಂತಹ ಕತೆ ಇದೆಯಾ, ಹೇಳಿಕೆಗಳಿದೆಯಾ, ಅಥವಾ ಬೇರೆ ಇನ್ನೊಂದು ಯಾವ್ದಾದ್ರು ಗಾದೆ ಬರುತ್ತಾ, ಇದನ್ನು ಅವ್ರು ಬರಿಬೇಕು ಅಲ್ಲ, ಅದೊಂದು ಪ್ಯಾರಾ. ನೆಕ್ಸ್ಟ್ ಸಂದರ್ಭ, ಮತ್ತೆ ಯಾವ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸ್ತಾರೆ ಅಂತ ಹೇಳ್ತಾ ಅವರು ಅದನ್ನ ಮುಕ್ತಾಯ ಮಾಡ್ಬೋದು ಅಂತ. ಇದು ಒಂದು ಚಟುವಟಿಕೆ. ಆದ್ರೆ ನಾವು ಹಳೆಯ ಅರ್ಥ ಬರುವ ಎಷ್ಟೋ ಗಾದೆಗಳನ್ನ ಮಕ್ಕಳಿಗೆ ವಿಸ್ತರಿಸುವಾಗ ಹೊಸ ಉದಾಹರಣೆಗಳನ್ನು ಸಹ ಕೊಡ್ಬೇಕಾಗತ್ತೆ ಅಂತ. ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋದು ಈ ಮಕ್ಕಳಿಗೆ ಟಿವಿ ತಯಾರಿಸೋದು ಎಷ್ಟು ಕಷ್ಟ, ಆದ್ರೆ ಅದನ್ನ ಒಡೆದು ಹಾಕೋದು ಎಷ್ಟು ಸುಲಭವಾಗಿರುತ್ತೆ ಅನ್ನೋ ಅರ್ಥದ ಜೊತೆಗೆ ನಾವು ಇದನ್ನ ಹೇಳ್ಕೊಡ್ಬೇಕಾಗತ್ತೆ. ಇನ್ನು ಎರಡನೇ ಚಟುವಟಿಕೆಯಾಗಿ ಆಯಾ ತರಗತಿಗೆ ಅಂತ ಕೆಲವು ಗಾದೆಗಳನ್ನ ಫಿಕ್ಸ್ ಮಾಡಿರ್ತಾರೆ ಪರೀಕ್ಷಾ ದೃಷ್ಟಿಯಿಂದ. ಅವುಗಳನ್ನು ಪಟ್ಟಿ ಮಾಡಿಸ್ಬಿಟ್ಟು ಅವುಗಳ ಕಂಠಪಾಠ ಮಾಡಿಸಿ ಅವುಗಳಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಕಥೆಗಳಿದ್ರೆ ಈ ಗಾದೆಗೆ ಇದೇ ಬರೀಬೇಕು ಅಂತ ಕೂಡ ಹೇಳಿ ಪ್ರಾಕ್ಟೀಸ್ ಮಾಡಿಸೋದು ಒಳ್ಳೇದು. ಇನ್ನು ಮೂರನೇದಾಗಿ ಗಾದೆಗೆ ತಕ್ಕಂತೆ ಆಯಾ ಏನ್ ಗಾದೆ ಇರುತ್ತೋ ಅದರಲ್ಲಿ ಅರ್ಥ ಬರುತ್ತಲ್ಲ, ಅದಕ್ಕೆ ತಕ್ಕ ಹಾಗೆ ಚಿತ್ರಗಳನ್ನು ಬರ್ಸೋದು ಅಥವಾ ಅದು ಅಂಟಿಸೋದು, ಈ ರೀತಿ ಕಾರ್ಯಯೋಜನೆ ಕೂಡ ಕೊಡಬಹುದು ಅಂತ. ನೋಡಿ, ಈ ತರ ಗಾದೆ ಚಟುವಟಿಕೆಗೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೆ ಸಿಕ್ಕೀತೆ ಅಂತ. ಆನೆ ಅನ್ನೋದು ದೊಡ್ಡ ವಸ್ತು, ಅಡಿಕೆ ಅನ್ನೋದು ಚಿಕ್ಕ ವಸ್ತು. ಚಿಕ್ಕ ವಸ್ತುವಿಗೆ ನಾವು ಮರ್ಯಾದೆ ಕಳ್ಕೊಂಡ್ರೆ ದೊಡ್ಡ ವಸ್ತು ಕೊಟ್ಟರು ಮರ್ಯಾದೆ ಬರಲ್ಲ. ಈ ಅರ್ಥ ಹೇಳೋದನ್ನ ಇವ್ರಿಗೆ ಅರ್ಥ ಆಗುತ್ತೆ. ಇನ್ನು ಅತ್ತ ದರಿ ಇತ್ತ ಹುಲಿ, ಅಲ್ಲಿ ಹುಲಿ ಇದೆ ನೋಡಿ, ಇಲ್ಲಿ ಹುಲಿ ಇದೆ, ಇಲ್ಲಿ ಆಳವಾದ ಕಂದಕ ಇದೆ, ನಾನು ಯಾವ ಕಡೆ ಹೋಗ್ಲಿ ಅನ್ನೋ ಗೊಂದಲದ ಮನಸ್ಥಿತಿಯಲ್ಲಿದ್ದಾಗ ಈ ಗಾದೆ ಇದು ಮಕ್ಕಳಿಗೆ ಅರ್ಥ ಆಗುತ್ತೆ ಚಿತ್ರ ಸಮೇತ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಒಂದು ಗಿಡ ಬಗ್ಸೋ ತರ ಒಂದು ಮರವಾದ ಚಿತ್ರ. ಈ ರೀತಿ ಅನೇಕ ಗಾದೆಗಳಿಗೆ ನೀವು ಚಿತ್ರ ಬರೆಸಬಹುದು ಮತ್ತು ಅಂಟಿಸ್ಬೋದು. ಹೀಗೆ ಮಾಡಿದಾಗ ಮಕ್ಕಳಿಗೆ ನೇರವಾಗಿ ಅರ್ಥ ಆಗುತ್ತೆ, ಮತ್ತೆ ಅವರ ಭಾಷೆ ಮತ್ತೆ ಈ ಗಾದೆ ಅವರ ಮನಸ್ಸಿನಲ್ಲಿ ಉಳಿಯುತ್ತೆ. ಗಾದೆಗಳಲ್ಲಿ ಅವರು ಅಂಕಗಳನ್ನ ಗಳಿಸೋದಕ್ಕೆ ಸಹಾಯ ಆಗುತ್ತೆ. ಧನ್ಯವಾದಗಳು.